ನಾನು ಮೊದಲಿಗೆ ಅಶ್ವತ್ಥ ನಾರಾಯಣ ಅವ್ರು ಕೇಳಿಬಿಡ್ತೀನಿ. ಅಶ್ವತ್ಥ ನಾರಾಯಣ ಅವರೇ, ಈಗ ಸಿದ್ದರಾಮಯ್ಯನವರು ಒಂದು ವೇಳೆ 5 ವರ್ಷಕ್ಕೆ ಮುಂದುವರೆದು ಬಿಟ್ಟರು, ಇದರಿಂದ ಬಿಜೆಪಿಗೆ ಆಗಬೇಕಾದ್ದೇನು? ಆಯಿತು, ಒಂದು ವೇಳೆ ಅವ್ರನ್ನ ಇಳಿಸ್ಬಿಟ್ರು, ಬೇರೆ XYZ ಯಾವುದೋ ವ್ಯಕ್ತಿಯನ್ನು CM ಮಾಡೇ ಬಿಟ್ರು ಅಂತ ಅಂದುಕೊಂಡ್ರೆ ಇದರಿಂದ ಬಿಜೆಪಿಗೆ ಆಗಬೇಕಾದ್ದೇನು? ಇದರ ಜೊತೆಗೇನೆ ಯಡಿಯೂರಪ್ಪನವರು ಹಿಂದೆ CM ಆಗಿದ್ದಾಗ ಅವರು ಇಳಿದ ಮೇಲೆ ಸದಾನಂದ ಗೌಡರನ್ನು CM ಮಾಡಿದ ಪಕ್ಷ ನಿಮ್ಮದೇ, ಅದಾದ್ಮೇಲೆ ಜಗದೀಶ್ ಶೆಟ್ಟರ್ ಅವ್ರನ್ನ ಮಾಡಿದಂಥ ಪಾರ್ಟಿ ನಿಮ್ಮದೇ. ತೀರಾ ರೀಸೆಂಟಾಗಿ ಸರ್ಕಾರಕ್ಕಿಂತ ಮುಂಚೆ ಬಂದಾಗಲೂ ಕೂಡ ಮುಖ್ಯಮಂತ್ರಿಗಳ ಬದಲಾವಣೆ, ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರಾದರು, ಯಡಿಯೂರಪ್ಪನವರಾದರು, ಬೊಮ್ಮಾಯಿ ಅವರಾದರು, ಎಲ್ಲವನ್ನೂ ನೀವೇ ಮಾಡಿದ ಮೇಲೆ ಆ ಪಕ್ಷದಲ್ಲಿ ಈ CM ಆಗ್ತಾರೆ, ಅವರು ಆಗ್ತಾರೆ, ಇವರು ಅರ್ಧ ಮುಗಿದೋಗಿದೆ, ಹೇಗೆ ಮಾತಾಡೋದಿದ್ದನ್ನ ಅಂತ ನನ್ನ ಪಾಯಿಂಟ್. ನೋಡಿ ರಮಾಕಾಂತ್ ಅವರೇ, ಇದರಲ್ಲಿ ಬಿಜೆಪಿಗೆ ಲಾಭ ನಷ್ಟದ ಪ್ರಶ್ನೆ ಬರೋದಿಲ್ಲ. ಇದು ಒಂದು ಚುನಾಯಿತ ಸರ್ಕಾರ 136-139 ಜನ ಮೆಜಾರಿಟಿ ಕೊಟ್ಟಿರ್ತಕ್ಕಂಥ ಈ ಸರ್ಕಾರದಲ್ಲಿ ಸರ್ಕಾರ ನಡೆಯೋ ರೀತಿ ನೀತಿನ ಈ ಸರ್ಕಾರ ನಾವೇನ್ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ನಮ್ಮಲ್ಲಿ ಬಂದಿರೋದಲ್ಲ. ಇದು ಕಾಂಗ್ರೆಸ್ ಇಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಡಿನ್ನರ್ ಮೀಟಿಂಗ್ಗಳು. ಯಾಕೆ ಮತ್ತೆ ಡಿನ್ನರ್ ಮೀಟಿಂಗ್ ಒಂದು ಪೊಲಿಟಿಕಲ್ ಅದೇ ಸ್ಟೇಬಲ್ ಗವರ್ನಮೆಂಟ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ. ಇದು ಸ್ಟೇಬಲ್ ಗವರ್ನಮೆಂಟ್ ಡೆವಲಪ್ಮೆಂಟ್ ಆಗ್ತಾ ಇದೆ. 100 ಡೇಸ್ಗೆ ರಮಾಕಾಂತ್ 100 ದಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸೀನಿಯರ್ ಇವತ್ತಿನ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ, ಆಳಂದ ಶಾಸಕ KR ಪಾಟೀಲ್ ಪತ್ರ ಬರೀತಾರೆ. 22 ಜನ MLA ಸೈನ್ ಹಾಕಿ ಈ ಸರ್ಕಾರದಲ್ಲಿ ಮಂತ್ರಿಗಳು ಕಿಮ್ಮತ್ ಕೊಡ್ತಾ ಇಲ್ಲ ಶಾಸಕರ ಮಾತಿಗೆ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ, ನಾವು ಕ್ಷೇತ್ರಕ್ಕೆ ಮಖ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ, ಎಲ್ಲ ಡೆವಲಪ್ಮೆಂಟ್ ಅನ್ನೋದು ನಿಂತೋಗಿದೆ ಅನ್ನತಕ್ಕಂಥದ್ದು BR ಪಾಟೀಲ್ ಪತ್ರ. ರಾಜು ಕಾಗೆ ಕಾಮೆಂಟ್ ಈ ಸರ್ಕಾರದ ಬಗ್ಗೆ, ಕಾಂಗ್ರೆಸ್ಸಿನ ಶಾಸಕರು ಈ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ಈ ರಾಜ್ಯದಲ್ಲಿ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಯಾಕೆ ಅವ್ರು ಲಾಬಿ ಬೆಳಗಾಮಲ್ಲಿ ಕೂತ್ಕೊಂಡು ಅವ್ರವ್ರ ಮಗಳನ್ನ ಮಾಡ್ಕೊಂಡಿದ್ದು ಬಿಟ್ರೆ, ಡಿನ್ನರ್ ಮಾಡಿದ್ ಬಿಟ್ರೆ, ರಮಾಕಾಂತ್ ಒಂದೇ ಒಂದು ಡೆವಲಪ್ಮೆಂಟ್ಸ್ ವರ್ಕ್ಸ್ ಬಗ್ಗೆ ಸತೀಶ್ ಜಾರಕಿಹೊಳಿ ಯಾವತ್ತಾರು ಮಾಡಿರ್ತಕ್ಕಂಥದ್ದು ನಿದರ್ಶನ ಇದೆಯಾ? ಒಂದ್ ಕಾರ್ಯಕ್ರಮ ಉದ್ಘಾಟನೆ ಮಾಡಿರೋದು, ಯಾವ್ದೊಂದ್ ಕಾರ್ಯಕ್ರಮ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಡೆವಲಪ್ಮೆಂಟ್ ಬೇಕು ಅಂತಾರೆ. ನಾವು ಅಪೋಸಿಷನ್ ಪಾರ್ಟಿಯಾಗಿ ಸ್ಟೇಬಲ್ ಗವರ್ನಮೆಂಟ್ ನಾವು ಕಾಮೆಂಟ್ಸ್ ಮಾಡ್ತೀವಿ. ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಅವರು ಡೋಲಾಯಿಮಾನ ಪರಿಸ್ಥಿತಿಲಿ ಇದ್ದಾರೆ. ನಾನೇ 5 ವರ್ಷ ಅಂತ ಹೇಳಿ ಅಶ್ವತ್ಥ ನಾರಾಯಣ ಅವರೇ, ಈಗ ಸ್ಟೇಬಲ್ ಗವರ್ನಮೆಂಟ್ ಅನ್ನೋ ಪಾಯಿಂಟ್ ಸ್ವಲ್ಪ ಒಪ್ಪಕ್ಕಾಗಲ್ಲ. ಸರ್ಕಾರ ಅತಂತ್ರವಾಗಿ ಸೂತ್ರ ಹಿಡಿದು ಗಾಳಿಪಟ ಆಗ್ಬಿಟ್ಟಿದೆ, ಬಿದ್ದು ಹೋಗ್ತಾ ಇದೆ, ಎಲ್ಲಿ ಬೇಕಾದ್ರೂ ಉರುಳ್ಬಹುದು, ಆ ತರ ಸ್ಥಿತಿ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ಸಂಬಂಧಪಟ್ಟ ಗೊಂದಲ ಬಿಟ್ರೆ 139 ಶಾಸಕರು ಇಟ್ಕೊಂಡು ಸರ್ಕಾರ ಅತಂತ್ರವಾಗಿ ಅಂತ ಹೇಳಕ್ ಆಗಲ್ವಲ್ಲ ನೀವು? ಅಲ್ಲ ನೋಡಿ, 130 ಜನ ತಂಪಿಂಗ್ ಮೆಜಾರಿಟಿ ಇದೆ. ಯಾಕೆ ಡಿಸ್ಟರ್ಬ್ ಮಾಡ್ಕೊಳ್ತಾರೆ? DCM CM ಬರೀ ಡಿನ್ನರ್ ಮೀಟಿಂಗ್ ಯಾಕೆ ಮಾಡ್ತಾ ಇದಾರೆ ಸರ್? ಡೆವಲಪ್ಮೆಂಟ್ಸ್ ಬಗ್ಗೆ ಸಭೆಗಳು ಮಾಡ್ಲಿ, ಚರ್ಚೆ ಮಾಡ್ಲಿ, ಕೆಲಸಗಳು ಮಾಡ್ಲಿ. ಇದು ನಮ್ಮಿಂದ ಇರ್ತಕ್ಕಂಥದ್ದಲ್ಲ, ಬಿಜೆಪಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥಲ್ಲ, ಕಾಂಗ್ರೆಸ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಡೆಲ್ಲಿಗೂ ನಿಯೋಗ ಹೋಗುತ್ತೆ, DK ಶಿವಕುಮಾರ್ ಒಂದ್ಸಲ ಹೋಗ್ತಾರೆ, ಸಿದ್ದರಾಮಯ್ಯನವರು ಒಂದ್ಸಲ ಹೋಗ್ತಾರೆ, DK ಶಿವಕುಮಾರ್ ಟೀಮ್ ಒಂದ್ಸಲ ಹೋಗುತ್ತೆ, ಸಿದ್ದರಾಮಯ್ಯ ಟೀಮ್ ಇಂಡೈರೆಕ್ಟ್ಲಿ ಅಶ್ವತ್ಥ ನಾರಾಯಣ ಅವರು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ, ಅಶ್ವತ್ಥ ನಾರಾಯಣ ಅವರೇ, ಹಿಂದಿನ ಬಿಜೆಪಿ ಸರ್ಕಾರಗಳ ಅವಧಿಯಲ್ಲಿ ಮುಖ್ಯಮಂತ್ರಿಗಳು ಬದಲಾದಾಗ ಅಸ್ಥಿರ ಸರ್ಕಾರಗಳಿದ್ವು, ಸರಿಯಾಗಿ ಆಡಳಿತ ಕೊಡ್ಲಿಲ್ಲ, ಸ್ಟೇಬಲ್ ಇರ್ಲಿಲ್ಲ ಅಂತ ಒಪ್ಕೋತಾ ಇದ್ದೀರಾ ನೀವು? ಹಾಗಾದ್ರೆ ಆಗಿರೋದಕ್ಕೆ ಜನ ತೀರ್ಪು ಕೊಟ್ಟಾಗಿದೆ. ನೀವ್ ಹೇಳಿ, ನೀವು ಅದ್ರ ಯಾಕೆ ಮಾತಾಡ್ತೀರಾ? ನೀವು ಯಾವ ಕಂಪನಿ ಮಾತಾಡಿ, ನೀವು ಇದು ಮಾತಾಡಿ, ಸರ್ಕಾರದ ಬಗ್ಗೆ ನೀವು ಮಾತಾಡ್ಬೇಡಿ. ನೀವು 139 ಜನ ಮೆಜಾರಿಟಿ ಕೊಟ್ಟಿರೋದಕ್ಕೆ ಸರ್ಕಾರ ನಡೆಸೋದಕ್ಕೆ ಈ ಇದ್ರೇನು ಹೋದ್ರೆ ಸರ್ ಏನ್ ಡೆವಲಪ್ಮೆಂಟ್? ರಮಾಕಾಂತ್ ನೀವ್ ಹೇಳಿ, ಸಿದ್ದರಾಮಯ್ಯನವರು 16ನೇ ಬಡ್ಜೆಟ್ ಸರ್, 17ನೇ ಬಡ್ಜೆಟ್ ಏನೋ, ನಾನು ದೇವರಾಜ ಅವಧಿನ ಮೀರಿಸಬೇಕು ಅಂತಿದ್ದಾರೆ. ಹೆಜ್ಜೆ ಗುರುತೇನಿ ಸಿದ್ದರಾಮಯ್ಯನವ್ರ ಹೆಜ್ಜೆ ಗುರುತುಗಳೇನು? ಯಾವ್ದನ್ನ ಒಂದೇ, ಇದು ಸಿದ್ದರಾಮಯ್ಯನವರ ಪ್ರಾಜೆಕ್ಟ್, ಇದು ಸಿದ್ದರಾಮಯ್ಯನವರ ಗ್ಯಾರಂಟಿ ಕೊಟ್ಟಿದ್ದಾರೆ. ಅಶೋಕ್ ಗ್ಯಾರಂಟಿ ಕೊಟ್ವಿ, ಅನ್ನ ಕೊಟ್ವಿ, ನಾವು ಇನ್ನೇನ್ 5 ಗ್ಯಾರಂಟಿ ಕೊಟ್ಟಿದೀವಿ, ನಮ್ದನ್ ಕಾಪಿ ಮಾಡಿದ್ದಾರೆ ಬಿಜೆಪಿ ಅವರು ಅಂತಾರೆ ಸಿದ್ದರಾಮಯ್ಯನವ್ರು ಕೇಳಿದ್ರೆ. ನಾವು ಇವ್ರದನ್ನ ಕಾಪಿ ಮಾಡಿದೀವೋ, ನಮ್ದನ್ನ ಇವ್ರು ಮಾಡಿದ್ರು, ಆದ್ರೆ ಜನ ನಮ್ಗೆ ಓಟ್ ಹಾಕಿದಿರಲ್ಲ, ಮತ್ತೆ ಇವ್ರಿಗೆ ಯಾಕೆ ಸೋತ್ರು? ಅಕ್ಸೆಪ್ಟ್ ಮಾಡ್ಕೊಂಡಿರಲ್ಲ MP ಎಲೆಕ್ಷನ್ ಅಲ್ಲಿ. 1 ವರ್ಷಕ್ಕೆ ಹಾಕಿದ್ರಲ್ಲ, 1 ಇಯರ್ ಅಲ್ಲೇನೆ ರಿಸಲ್ಟ್ ಕೊಟ್ರಲ್ಲ ಜನ, ಇವ್ರ ಗ್ಯಾರಂಟಿ ಬಗ್ಗೆ ಏನು ಅಂತ ಹೇಳಿ. ಏನ್ ಮಹಾರಾಷ್ಟ್ರ ಏನಾಯ್ತು? ಅಲ್ಲ, ಬೈ ಎಲೆಕ್ಷನ್ ನಾವ್ ಗೆದ್ವಿ ಅಂತಾರ ಸ್ಟೇಟ್ ಅಲ್ಲಿ ಬೈ ಎಲೆಕ್ಷನ್ 3 ನಾವ್ ಗೆದ್ವಿ, 1 ಗೆದ್ದಿಲ್ಲ ಬಿಜೆಪಿ ಅವರು, JDS ಅವರು ಅಂತಾರ ಅವರು. ಇವ್ರ ಗ್ಯಾರಂಟಿಗಳನ್ನ ಬೇರೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಹಿಮಾಚಲ್ ಪ್ರದೇಶ ಹರಾಜು ಬಂದಿದೆ, ಹಿಮಾಚಲ್ ಭವನ್, ಡೆಲ್ಲಿನಲ್ಲಿರೋ ಹಿಮಾಚಲ್ ಭವನ್ ಹರಾಜು ಬಂದಿದೆ. ಬಟ್ ಬಿಜೆಪಿ ಸರ್ಕಾರ
ಗ್ಯಾರಂಟಿಗಳನ್ನು ಕೊಟ್ಕೊಂಡು ಈ ರೀತಿ ಅರಾಜಕ ತಗೊಂಬಂದಿಲ್ಲ. ನಿಮ್ ರಾಜ್ಯಗಳ ಗ್ಯಾರಂಟಿ ಜಾರಿನೇ ಆಗಿಲ್ಲ ಅಂತಾರೆ ಅವರು. ನಿಮ್ ರಾಜ್ಯಗಳ ಗ್ಯಾರಂಟಿ ಜಾರಿನೇ ನಾವಾದ್ರೂ ಜಾರಿ ಮಾಡಿ ದಿವಾಳಿ ಆಗಿರ್ಬೋದು, ನಿಮ್ ರಾಜ್ಯಗಳ ಜಾರಿನೇ ಮಾಡಿಲ್ಲ ಅವರು. ಒಂದ್ಸರಿಯಾಗಿ ಒಂದ್ ಯೋಜನೆ ಇಂಪ್ಲಿಮೆಂಟ್ ಆಗ್ತಿಲ್ಲ ಅಂತಾರೆ. ಅಲ್ಲ, ನಾವು ಚುನಾವಣೆ ಸಮಯದಲ್ಲಿ ಏನ್ ಒನ್ ಟೈಮ್ ಪೇಮೆಂಟ್ ಬೇರೆ, ರೆಗ್ಯುಲರ್ ಆಗಿ ಕೊಡೋದು ಬೇರೆ. ನಾವು ಒನ್ ಟೈಮ್ ಕೊಡ್ತೀವಿ ಅಂತ ಹೇಳಿದ್ರೆ ಒನ್ ಟೈಮ್ ಕೊಟ್ವಿ, ಮಾಡಿದ್ವಿ. ಓಕೆ, ನಾವು ಡೆವಲಪ್ಮೆಂಟ್ ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. Fine, ಸಿದ್ದರಾಮಯ್ಯ ಸರ್ ಒಂದೇ ಒಂದು ಡೆವಲಪ್ಮೆಂಟ್ಸ್ ಬಗ್ಗೆ, ಒಂದು ನೀರಾವರಿ ಯೋಜನೆ ಬಗ್ಗೆ, ಒಂದು ಪ್ರಾಜೆಕ್ಟ್ ಬಗ್ಗೆ, ಯಾವುದನ್ನ ಒಂದು ಬಗ್ಗೆ ಒಂದು ಹೆಜ್ಜೆ ಗುರುತು ಸಿದ್ದರಾಮಯ್ಯನವ್ರದ್ದು, ಈ ಸರ್ಕಾರದ್ದು ಬರೀ ಡಿನ್ನರ್ ಮೀಟಿಂಗ್ಗಳು ಇವ್ರದ್ದು ಹೆಜ್ಜೆ ಗುರುತು ಇವ್ರದ್ದು. ಓಕೆ, ರಮಾಕಾಂತ್ ಸರ್ಕಾರ Correct. ನೀವ್ ಎಷ್ಟು ವರ್ಷದಿಂದ ಮಾಧ್ಯಮದಲ್ಲಿ ನಿಮ್ಗೆ ಏನ್ ಅನಿಸ್ತಾ ಇದೆ ನೀವೇ ಸರ್ಕಾರದ ಬಗ್ಗೆ? ಫೈನ್ ಮಾತಾಡ್ತೀನಿ, ಒಂದೇ ನಿಮಿಷ ಮಾತಾಡ್ತೀನಿ.